ಹಲೋ ಸ್ಟೂಡೆಂಟ್ಸ್, ಡಿಸೆಂಬರ್ 19 ಮತ್ತು 20ರ ನವೋದಯ ಫೌಂಡೇಶನ್ ಅರ್ಪಿಸುವ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಮ್ಯಾರೇಜ್ ಏಜ್ ಬಿಲ್ ಫೇಸಸ್ ಆಪೋಸಿಷನ್ ಪ್ರೊಟೆಸ್ಟ್ ಅನ್ನುವಂಥದ್ದು. ಮಹಿಳೆಯರ ಮದುವೆಯ ಒಂದು ವಯಸ್ಸನ್ನ 18 ವರ್ಷದಿಂದ 21 ವರ್ಷಕ್ಕೆ ಏರಿಕೆ ಮಾಡೋದ್ರ ಬಗ್ಗೆ ಒಂದು ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದನ್ನ ನಾವು ಕಂಡ್ವಿ. ಆ ಬಿಲ್ಲಿಗೆ ಆಪೋಸಿಷನ್ ಅನ್ನುವಂಥದ್ದು ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಜೆಂಡರ್ ಇಶ್ಯೂಸ್ ರಿಲೇಟೆಡ್ ಟು ವುಮೆನ್ ಮತ್ತು ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅಂಡ್ ದಿ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ವಿರೋಧ ಪಕ್ಷದವರು ಕೇವಲ ಮದುವೆಯ ವಯಸ್ಸನ್ನ 18ರಿಂದ 21ಕ್ಕೆ ಏರಿಕೆ ಮಾಡೋದ್ರಿಂದ ಮಹಿಳೆಯರ ಒಂದು ಸರ್ವತೋಮುಖ ಅಭಿವೃದ್ಧಿಯನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಪಕ್ಷಗಳು ಮಹಿಳೆಯರ ಒಂದು ಅಟಾನಮಿ ಏನಿದೆ, ಅವರ ಮದುವೆಯ ವಯಸ್ಸನ್ನ ನಿರ್ಧಾರ ಮಾಡೋದಕ್ಕೆ ಆ ಒಂದು ಅಟಾನಮಿ ಮೇಲೆ ಎನ್ಕ್ರೋಚ್ ಮಾಡಿದಂತಾಗುತ್ತೆ ಈ ನಿರ್ಧಾರ ಅಂತ ಹೇಳಿ ಅದಕ್ಕೆ ಆ ಗ್ರೌಂಡ್ಸ್ನ ಮೇಲೆ ಈ ಬಿಲ್ಲನ್ನು ಅಪೋಸ್ ಮಾಡ್ತಿದ್ರೆ, ಮುಸ್ಲಿಂ ಪಾರ್ಟೀಸ್ಗಳು ಮುಸ್ಲಿಂ ಪರ್ಸನಲ್ ಲಾ ಅನ್ನ ಅಂಡರ್ಮೈನ್ ಮಾಡುವಂತ ಒಂದು ಪ್ರಯತ್ನ ಇದಾಗಿದೆ ಅಂತ ಹೇಳಿ ಆ ಒಂದು ಕಾರಣಕ್ಕೆ ಇದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಹಲವಾರು ಆಪೋಸಿಷನ್ ಪಾರ್ಟೀಸ್ಗಳು ತಮ್ಮದೇ ಆದಂತ ಕಾರಣಗಳಿಂದ ಈ ಒಂದು ಮ್ಯಾರೇಜ್ ಏಜ್ ಬಿಲ್ ಅನ್ನ ಅಪೋಸ್ ಮಾಡ್ತಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದೇ ವಿಚಾರದ ಬಗ್ಗೆ ಏಜ್ ಅಂಡ್ ಮ್ಯಾರೇಜ್ ಅನ್ನುವಂಥ ಒಂದು ಸಂಪಾದಕೀಯವನ್ನ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಸಾಮಾಜಿಕ ಅರಿವು ಮೂಡಿಸೋದಕ್ಕೆ ಮಹಿಳೆಯರ ಬಗ್ಗೆ, ಈ ಒಂದು ಮಹಿಳೆಯ ರಿಪ್ರೊಡಕ್ಟಿವ್ ಹೆಲ್ತ್ನ ಬಗ್ಗೆ, ಅಂದ್ರೆ ಮಕ್ಕಳನ್ನ ಹೆರುವಂತ ಆಕೆಯ ಆರೋಗ್ಯದ ಬಗ್ಗೆ, ಆಕೆಯ ಹಕ್ಕುಗಳ ಬಗ್ಗೆ, ಆಕೆಗೆ ಸಾಮಾಜಿಕ ಅರಿವು ಮೂಡಿಸೋದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡಿ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು ಈ ಸಂಪಾದಕೀಯದಲ್ಲಿ. ಇದನ್ನ ಕೂಡ ನಾವು GS ಪೇಪರ್ 2ನ ಅಡಿಯಲ್ಲಿ ಮಹಿಳೆಯರ ಕುರಿತಾದಂಥ ವಿಚಾರಗಳು ಮತ್ತು ಆಕೆಯ ಹೆಲ್ತ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಇಲ್ಲಿ ಗೌರ್ಮೆಂಟ್ ಅನ್ನುವಂಥದ್ದು ಆಕೆಯ ಮದುವೆಯ ವಯಸ್ಸನ್ನ ಇನ್ಕ್ರೀಸ್ ಮಾಡ್ತಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನುವಂಥದ್ದು ಸರಿಯಾದಂಥ ಒಂದು ಉದ್ದೇಶ ಆಗಿದೆ. ಆದರೆ ಎಲ್ಲ ಗುಡ್ ಇಂಟೆನ್ಷನ್ಸ್ಗಳು ಕೂಡ ಫೇವರಬಲ್, ಅಂದ್ರೆ ಯಾವ ಔಟ್ಕಮ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಆ ರೀತಿಯ ಫೇವರಬಲ್ ಔಟ್ಕಮ್ಸ್ಗಳನ್ನು ಗ್ಯಾರಂಟಿ ಮಾಡೋದಿಲ್ಲ. ಎಲ್ಲ ಗುಡ್ ಇಂಟೆಂಟ್ ಡಸಂಟ್ ಗ್ಯಾರಂಟಿ ಫೇವರಬಲ್ ಔಟ್ಕಮ್ಸ್ ಅಂತ ಹೇಳಿ ಈ ಒಂದು ಸಂಪಾದಕೀಯವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಇಲ್ಲಿ ಮ್ಯಾರೇಜ್ ಏಜ್ ಅನ್ನ 21ಕ್ಕೆ ಏರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ 1955, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 1954 ಮತ್ತು ದಿ ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006 ಇವೆಲ್ಲವನ್ನ ತಿದ್ದುಪಡಿ ಮಾಡಬೇಕಾಗುತ್ತೆ ಅಂತ ಹೇಳಿ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಹೆಣ್ಣು ಮಕ್ಕಳ ಮೆಟರ್ನಲ್ ಮೊರ್ಟಾಲಿಟಿ ರೇಟ್ ಅನ್ನ ಕಡಿಮೆ ಮಾಡೋದಕ್ಕೆ, ನ್ಯೂಟ್ರಿಷನಲ್ ಲೆವೆಲ್ಸ್ಗಳನ್ನ, ಪೌಷ್ಟಿಕಾಂಶದ ಕೊರತೆಯನ್ನು ಏನು ಎದುರಿಸ್ತಿದ್ದಾರೆ ಆ ಪೋಷಕಾಂಶದ ಒಂದು ಮಹತ್ವವನ್ನ, ಪೋಷಕಾಂಶದ ಅಂಶಗಳನ್ನ ಹೆಚ್ಚುಗೊಳಿಸೋದಕ್ಕೆ ಮತ್ತು ಮಹಿಳೆಯರಿಗೆ ಉನ್ನತ ಶಿಕ್ಷಣವನ್ನ ನೀಡುವಂತ ಹಿನ್ನೆಲೆಯಲ್ಲಿ ಆಕೆಯ ಒಂದು ವಯಸ್ಸನ್ನ, ಮದುವೆಯ ವಯಸ್ಸನ್ನ 18ರಿಂದ 21ಕ್ಕೆ ಏರಿಸುವಂತ ಒಂದು ನಿರ್ಧಾರದ ಬಗೆಗಿನ ಒಂದು ಬಿಲ್ ಅನ್ನ ನಾವು ಕಾಣ್ತಾ ಇದ್ದೇವೆ. ಇದರ ಒಂದು ಉಗಮ ಹೇಗಾಯ್ತು ಅಂತ ಅಂದಾಗ, ಸಮತಾ ಪಾರ್ಟಿಯ ಮುಖ್ಯಸ್ಥರಾದಂಥ ಜಯಾ ಜೇಟ್ಲಿ ಅವರ ಅಡಿಯಲ್ಲಿ ಕಳೆದ ವರ್ಷದ ಜೂನ್ನಲ್ಲಿ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಲಾಗಿತ್ತು ಮಹಿಳೆಯರ ರಿಪ್ರೊಡಕ್ಟಿವ್ ಹೆಲ್ತ್ನ ಉದ್ದೇಶದಲ್ಲಿ. ಅದನ್ನ ರಿವ್ಯೂ ಮಾಡಿದಂಥ ಈ ಕಮಿಟಿ ಅನ್ನುವಂಥದ್ದು 2020ರ ಡಿಸೆಂಬರ್ನಲ್ಲಿ ತನ್ನ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದೆ. ಇದರ ಆಬ್ಜೆಕ್ಟಿವ್ ಏನು ಅಂತ ಅಂದ್ರೆ, ಮ್ಯಾರೇಜ್ ಏಜ್ ಅನ್ನ ರೈಸ್ ಮಾಡೋದ್ರಿಂದಾಗಿ ರಿಪ್ರೊಡಕ್ಟಿವ್ ಹೆಲ್ತ್ನ ಮೇಲೂ ಕೂಡ ಇದು ಇಂಪಾರ್ಟೆನ್ಸ್ ಅನ್ನ ಬೀರೋದ್ರಿಂದಾಗಿ ಮ್ಯಾರೇಜ್ ಏಜ್ ಅನ್ನ ರೈಸ್ ಮಾಡಬೇಕು ಅಂತ ಈ ಪ್ಯಾನಲ್ ತಿಳಿಸಿರುತ್ತೆ. ಕೇವಲ ಆಕೆಯ ಮದುವೆಯ ವಯಸ್ಸನ್ನ ಇನ್ಕ್ರೀಸ್ ಮಾಡೋದಷ್ಟೇ ಅಲ್ಲದೆ ಆಕ್ಸೆಸ್ ಟು ಹೆಲ್ತ್ ಕೇರ್ ಅನ್ನುವಂಥದ್ದನ್ನ ಇಂಪ್ರೂವ್ ಮಾಡಬೇಕು ಮತ್ತು ಸಾಮಾಜಿಕ ಅರಿವನ್ನ ಮೂಡಿಸಬೇಕು ಮತ್ತು ಪ್ಯಾಟ್ರಿಯಾರ್ಕಲ್ ಸೊಸೈಟಿಯಲ್ಲಿ ಆಕೆಯ ರೈಟ್ಸ್ ಅಂಡ್ ಫ್ರೀಡಮ್ಸ್ ಅನ್ನ ಆಕೆ ಎಕ್ಸಸೈಸ್ ಮಾಡೋದಕ್ಕೆ ಬೇಕಾಗುವಂತ ಒಂದು ವಾತಾವರಣದ ನಿರ್ಮಾಣ ಆಗಬೇಕು. ಫೆಮಿಲಿಯಲ್ ಮತ್ತು ಸೊಸೈಟಲ್ ಪ್ರೆಷರ್ಸಿನ ಅಡಿಯಲ್ಲಿಯೇ ಆಕೆಯ ಆಲೋಚನೆಗಳು ಜರುಗ್ತಾ ಇದೆ ಇವತ್ತು. ಅದರಿಂದ ಆಕೆ ಹೊರಬರುವಂತೆ ಆಕೆ ಫಿನಾನ್ಷಿಯಲಿ ಕೂಡ ಇಂಡಿಪೆಂಡೆಂಟ್ ಆಗಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಹಾಗೆ ಇಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 2019ರಿಂದ 21ರ ಈ ಒಂದು ಹೆಲ್ತ್ ಸರ್ವೆಯನ್ನು ನೋಡಿದ್ರೆ 20ರಿಂದ 24 ವಯಸ್ಸಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಇಲ್ಲಿ ಸರ್ವೆ ಮಾಡಲಾಗಿದೆ. ಇವರಲ್ಲಿ 23% ಮಂದಿ 18 ವರ್ಷದ ಒಳಗೆಯೇ ಮದುವೆ ಆಗಿರ್ತಕ್ಕಂಥದ್ದು. ಅಂದ್ರೆ ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006 ಅನ್ನುವಂಥದ್ದು ಇವತ್ತು ಜಾರಿಯಲ್ಲಿ ಇದ್ರೂ ಕೂಡ ಇವತ್ತಿಗೂ 23% ಮಂದಿಯನ್ನ ಚೈಲ್ಡ್ ಮ್ಯಾರೇಜ್ಗೆ ಒಳಗಾಗಿರೋರಂತರನ್ನ ಈ ಒಂದು ರಿಪೋರ್ಟ್ ನಮಗೆ ತೋರಿಸ್ತಾ ಇದೆ. ಅಂತ ಅಂದ್ರೆ ಆ ಆಕ್ಟ್ ಇದ್ರೂ ಕೂಡ ಅದು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ ಅನ್ನುವಂಥದ್ದನ್ನ ಇದು ನಮಗೆ ಕಾಣಿಸುತ್ತೆ. ಹಾಗಾಗಿ ಪ್ಯಾಟ್ರಿಯಾರ್ಕಲ್ ಮೈಂಡ್ಸೆಟ್ ಅನ್ನೇ ನಾವು ರಿಫಾರ್ಮ್ ಮಾಡಬೇಕಾಗಿದೆ, ಎಜುಕೇಶನ್ಗೆ ಆಕ್ಸೆಸ್ ಅನ್ನ ಇಂಪ್ರೂವ್ ಮಾಡಬೇಕಾಗಿದೆ. ಹಾಗಾಗಿ ಲೇಖಕರು ಇಲ್ಲೊಂದಷ್ಟು ಅಂಶಗಳನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಈ ರೀತಿ ಏಜ್ ಅನ್ನ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಇದರ ಇಂಟೆನ್ಷನ್ ಗುಡ್ ಆಗಿದ್ರೂ ಕೂಡ ಅದನ್ನ ಗ್ಯಾರಂಟಿ ಮಾಡಬೇಕು ಫೇವರಬಲ್ ಔಟ್ಕಮ್ಸ್ಗಳನ್ನ ಅಂತ ಅಂದ್ರೆ ಅರ್ಲಿ ಪ್ರೆಗ್ನೆನ್ಸೀಸ್ಗಳ ಕುರಿತಂತೆ ಕೌನ್ಸಿಲಿಂಗ್ ಅನ್ನ ಮಾಡಬೇಕು, ಹೆಲ್ತ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಒಂದು ನೆಟ್ವರ್ಕ್ ಅನ್ನ ಪ್ರೊವೈಡ್ ಮಾಡಬೇಕು,
ಇದರ ಬಗ್ಗೆ ಸಾಮಾಜಿಕ ಅರಿವನ್ನು ಮೂಡಿಸಬೇಕು. ಸೆಕ್ಷುಯಲ್ ಮತ್ತು ರಿಪ್ರೊಡಕ್ಟಿವ್ ಹೆಲ್ತ್ನ ಬಗ್ಗೆ ವುಮೆನ್ಸ್ಗೆ ಅವೇರ್ನೆಸ್ ಅನ್ನು ಮೂಡಿಸಬೇಕು ಮತ್ತು ಅವರ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡಬೇಕು ಮತ್ತು ಸ್ಕೂಲ್ ಅಥವಾ ಕಾಲೇಜ್ನಿಂದ ಡ್ರಾಪ್ ಔಟ್ ಆಗದಂತೆ ನೋಡ್ಕೊಳ್ಬೇಕು. ಒಟ್ಟಾರೆಯಾಗಿ ಹೇಳೋದಾದ್ರೆ ಲಾಸ್ಗಳು ಒಂದು ಸೋಷಿಯಲ್ ರಿಫಾರ್ಮ್ಗೆ ಅಂದ್ರೆ ಸಾಮಾಜಿಕ ಬದಲಾವಣೆಗಳಿಗೆ ಇದು ಶಾರ್ಟ್ ಕಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಲಾಸ್ ಅನ್ನುವಂಥದ್ದು ಸಾಮಾಜಿಕ ಬದಲಾವಣೆಗಳಿಗೆ ಶಾರ್ಟ್ ಕಟ್ ಆಗೋದಿಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ಬ್ಯಾಕ್ಗ್ರೌಂಡ್ ಅನ್ನ ನೋಡೋದಾದ್ರೆ ಅಂದ್ರೆ ಯಾವ ಒಂದು ಲಾಸ್ಗಳಿಂದ ಮ್ಯಾರೇಜ್ ಏಜ್ ಅನ್ನ ಮಿನಿಮಮ್ ಮ್ಯಾರೇಜ್ ಏಜ್ ಅನ್ನ ಫಿಕ್ಸ್ ಮಾಡಲಾಯಿತು, ಇದರ ಒಂದು ಬ್ಯಾಕ್ಗ್ರೌಂಡ್ ಅನ್ನು ನೋಡೋದಾದ್ರೆ ಭಾರತದಲ್ಲಿ ಮೊದಲ ಬಾರಿಗೆ 1929ರಲ್ಲಿ ಸಾರದಾ ಆಕ್ಟ್ ನ ಮುಖಾಂತರವಾಗಿ ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೈಂಟ್ ಆಕ್ಟ್ ಅನ್ನುವಂಥದ್ದನ್ನು ಕೂಡ ಇದಕ್ಕೆ ಹೆಸರಿಸ್ತಾರೆ. ಈ ಆಕ್ಟ್ ನ ಮುಖಾಂತರವಾಗಿ ಫಸ್ಟ್ ಟೈಮ್ ಮಿನಿಮಮ್ ಏಜ್ ಅನ್ನ ಮ್ಯಾರೇಜ್ಗೆ ಅಂತ ಹೇಳಿ ಪ್ರಿಸ್ಕ್ರೈಬ್ ಮಾಡಲಾಗುತ್ತೆ 1929ರಲ್ಲಿ. ಈ ಆಕ್ಟ್ ಅನ್ನ 1978ರಲ್ಲಿ ತಿದ್ದುಪಡಿ ಮಾಡಿ ಹೆಣ್ಣು ಮಕ್ಕಳಿಗೆ 18 ವರ್ಷ ವಯಸ್ಸು, ಗಂಡು ಮಕ್ಕಳಿಗೆ 21 ವರ್ಷ ವಯಸ್ಸಾಗುವವರೆಗೂ ಕೂಡ ಮದುವೆ ಮಾಡುವಂತಿಲ್ಲ ಅಂತ ಹೇಳಿ ತಿದ್ದುಪಡಿಯನ್ನ 78ರಲ್ಲಿ ತರ್ತಾರೆ. ಮತ್ತೆ ಈ ಒಂದು ಆಕ್ಟ್ ಅನ್ನೇ ರಿಪ್ಲೇಸ್ ಮಾಡಿ PCMA ಅಂದ್ರೆ ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಂತ ಹೇಳಿ 2006ರಲ್ಲಿ ಹೊಸದಾದಂತ ಒಂದು ಲಾ ಅನ್ನ ತರ್ತಾರೆ. ಇಲ್ಲೂ ಕೂಡ ಏಜ್ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ 18, ಗಂಡು ಮಕ್ಕಳಿಗೆ 21 ಅನ್ನುವಂಥದ್ದು ಹಾಗೆ ಉಳ್ಕೊಳ್ಳುತ್ತೆ. ಇನ್ನ ಭಾರತದಲ್ಲಿ ಇವತ್ತು ಮಿನಿಮಮ್ ಮ್ಯಾರೇಜ್ ಏಜ್ ಅನ್ನುವಂಥದ್ದು ಬೇರೆ ಬೇರೆ ಧರ್ಮದ ಅಡಿಯಲ್ಲಿ ಬರುವಂತ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆಯದೇ ಆಗಿರುವಂಥದ್ದು. 1955ರ ಹಿಂದೂ ಮ್ಯಾರೇಜ್ ಆಕ್ಟ್ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ 18 ವರ್ಷ ವಯಸ್ಸು, ಗಂಡು ಮಕ್ಕಳಿಗೆ 21 ವರ್ಷ ವಯಸ್ಸನ್ನ ಮಿನಿಮಮ್ ಅಂತ ಹೇಳಿ ಸೆಟ್ ಮಾಡಲಾಗಿದೆ. ಹಾಗೆ ಇಸ್ಲಾಮಿನ ಒಂದು ಮಿನಿಮಮ್ ಮ್ಯಾರೇಜ್ ಏಜ್ ಅನ್ನ ನಾವು ನೋಡೋದಾದ್ರೆ ಯಾರೆಲ್ಲ ಮೈನರ್ಸ್ಗಳು ಪ್ಯೂಬರ್ಟಿಯನ್ನ ಅಟೈನ್ ಮಾಡಿರ್ತಾರೆ ಅಂಥವರಿಗೆ ಮದುವೆ ಮಾಡೋದಕ್ಕೆ ಅವರು ವ್ಯಾಲಿಡ್ ಅಂತ ಹೇಳಿ ಕನ್ಸಿಡರ್ ಆಗ್ತಾರೆ ಮುಸ್ಲಿಂ ಲಾನ ಅಡಿಯಲ್ಲಿ, ಇಸ್ಲಾಂ ಲಾನ ಅಡಿಯಲ್ಲಿ. ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 1954ನ ಅಡಿಯಲ್ಲಿ, ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006, ಈ ಎರಡೂ ಲಾಸ್ಗಳಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ 18, ಗಂಡು ಮಕ್ಕಳಿಗೆ 21 ಅಂತ ಹೇಳಿ ತಿಳಿಸಲಾಗಿದೆ. ಹಾಗಾಗಿ ಹೆಣ್ಣು ಮಕ್ಕಳ ಮದುವೆಯ ಒಂದು ಏಜ್ ಅನ್ನ 21ಕ್ಕೆ ಏರಿಕೆ ಮಾಡಿದ್ದೇ ಆದಲ್ಲಿ ಈ ಲಾಸ್ಗಳಿಗೆ ತಿದ್ದುಪಡಿಯನ್ನ ತರಬೇಕಾಗತ್ತೆ. ಹಾಗಾದ್ರೆ ಈ ರೀತಿ ತಿದ್ದುಪಡಿಯನ್ನ ತರುವಂತ ಉದ್ದೇಶ ಅಥವಾ ಇದರಿಂದ ಏನೆಲ್ಲ ಅಡ್ವಾಂಟೇಜಸ್ಗಳಿದೆ ಅಂತ ಅಂದ್ರೆ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ಗೆ ಇದು ನೆರವಾಗುತ್ತೆ. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಗೆ ಹೆಚ್ಚಿನ ನೆರವಾಗುವಂತ ಒಂದು ನಡೆ ಆಗುತ್ತೆ. ಏಕೆಂದ್ರೆ ಮಹಿಳೆ ಮತ್ತು ಮಕ್ಕಳಿಬ್ಬರು ಕೂಡ ಅಂಡರ್ ನರಿಶ್ಮೆಂಟ್ಗೆ ಇವತ್ತು ಒಳಗಾಗ್ತಿದ್ದಾರೆ. ಭಾರತ IMR MMR ಅನ್ನ ನೋಡಿದಾಗ ಡೆವಲಪ್ಡ್ ಕಂಟ್ರೀಸ್ಗಳ IMR MMRಗೆ ಕಂಪೇರ್ ಮಾಡಿದ್ರೆ ಭಾರತದ IMR ಮತ್ತು MMRಗಳ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣಬೇಕು, ಹೆಲ್ತ್ ಇಂಪ್ರೂವ್ ಆಗಬೇಕು, ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಆಗಬೇಕು ಅಂತ ಅಂದ್ರೆ ಈ ಒಂದು ಏಜ್ ಅನ್ನ ಇನ್ಕ್ರೀಸ್ ಮಾಡುವಂಥದ್ದು ನೆರವಾಗುತ್ತೆ. ಹಾಗೆ ಮಹಿಳಾ ಸಬಲೀಕರಣಕ್ಕೆ ಮತ್ತು ಜೆಂಡರ್ ಪ್ಯಾರಿಟಿಗೆ ಈಗಾಗಲೇ ಗಂಡು ಮಕ್ಕಳಿಗೆ 21 ವರ್ಷವನ್ನ ಮಿನಿಮಮ್ ಏಜ್ ಆಗಿ ಮಾಡಿದ್ದೇವೆ. ದೆನ್ ವೈ 18 ಫಾರ್ ವುಮೆನ್ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಹಾಗಾಗಿ ಜೆಂಡರ್ ಪ್ಯಾರಿಟಿಯನ್ನ ಕೂಡ ಈ ಒಂದು ನಡೆ ತರುವಂಥದ್ದು ಮತ್ತು ಚೈಲ್ಡ್ ಮ್ಯಾರೇಜ್ ಅನ್ನ ಟ್ಯಾಕಲ್ ಮಾಡೋದಕ್ಕೆ ಈ ಒಂದು ನಡೆ ಉಪಯೋಗ ಆಗುತ್ತೆ. ಹೇಗೆ ಅಂತ ಅಂದ್ರೆ ಇವತ್ತು ನಾವಾಗಲೇ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದರ ಪ್ರಕಾರವಾಗಿ 2019-21ರ ನಡುವಿನ ಈ ಒಂದು ಸರ್ವೆ ತಿಳಿಸುವಂತೆ 23% ಮಂದಿ ಯಾರೆಲ್ಲ 20ರಿಂದ 24 ವರ್ಷ ವಯಸ್ಸಿನಲ್ಲಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಅಂಥವರಲ್ಲಿ 18 ವರ್ಷದ ಒಳಗೆ ಮದುವೆ ಆಗಿರ್ತಕ್ಕಂಥವರ ಸಂಖ್ಯೆ 23% ಇದೆ ಅಂತ ಹೇಳಿ. ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇವತ್ತಿಗೂ ಕೂಡ ಚೈಲ್ಡ್ ಮ್ಯಾರೇಜ್ ಅನ್ನುವಂಥದ್ದು ಭಾರತದಲ್ಲಿ ಪ್ರಿವಿಲೆಂಟ್ ಆಗಿದೆ ಅಂತ ಹೇಳಿ. ಈ ರೀತಿಯ ಚೈಲ್ಡ್ ಮ್ಯಾರೇಜ್ ಅನ್ನ ಅವಾಯ್ಡ್ ಮಾಡೋದಕ್ಕೆ 21 ಏಜ್ಗೆ ಮ್ಯಾರೇಜ್ ಏಜ್ ಅನ್ನ ವುಮೆನ್ಗೆ ಇನ್ಕ್ರೀಸ್ ಮಾಡುವಂಥದ್ದು ನೆರವಾಗುತ್ತೆ. ಆದ್ರೂ ಕೂಡ ಇದನ್ನ ಸಾಕಷ್ಟು ಮಂದಿ ಅಪೋಸ್ ಮಾಡ್ತಿದ್ದಾರೆ. ಯಾಕೆ, ಇದರಲ್ಲಿ ಏನು ಕಾನ್ಸ್ ಇದೆ ಅಂತ ಅಂದ್ರೆ ಇಲ್ಲಿ ಚೈಲ್ಡ್ ಮ್ಯಾರೇಜ್ ಅನ್ನ ಫೈಟ್ ಮಾಡೋದಕ್ಕೆ ಕೇವಲ ಈ ಒಂದು ನಡೆಯಿಂದ ಸಾಧ್ಯ ಇಲ್ಲ. ಹಾಗಾಗಿ ಈ ಕಾರಣ ಹೇಳಿ ಇದನ್ನ ಇನ್ಕ್ರೀಸ್ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು. ಮತ್ತು ಲಾರ್ಜ್ ನಂಬರ್ ಆಫ್ ಮ್ಯಾರೇಜಸ್ಗಳನ್ನ ಇವತ್ತು ನಾವು ಕ್ರಿಮಿನಲೈಸ್ ಮಾಡಬೇಕಾಗುತ್ತೆ. ಒಂದು ವೇಳೆ 18ರಿಂದ ಏಜ್ ಅನ್ನ 21ಕ್ಕೆ ಏರಿಕೆ ಮಾಡಿದ್ದೆ ಆದ್ರೆ 18 ಅಂತ ಹೇಳಿ ಫಿಕ್ಸ್ ಮಾಡಿ ಆದ್ರೂ ಕೂಡ ಇವತ್ತು ಕೂಡ 23% ಚೈಲ್ಡ್ ಮ್ಯಾರೇಜಸ್ ನಡೀತಿರುವಂಥದ್ದನ್ನ ನಾವು ನೋಡ್ಬೋದಾಗತ್ತೆ. ಹಾಗಾದ್ಮೇಲೆ ಈ ಏಜ್ ಅನ್ನ 21ಕ್ಕೆ ಇನ್ಕ್ರೀಸ್ ಮಾಡಿದ್ರೆ ಇನ್ನೂ ಹಲವಾರು ಕೇಸಸ್ಗಳನ್ನ ಇದರ ಅಡಿಯಲ್ಲಿ ನಾವು ಕಾಣ್ಬೋದಾಗತ್ತೆ. ಹಾಗಾಗಿ ಸಾಕಷ್ಟು ಮ್ಯಾರೇಜಸ್ಗಳನ್ನ ಕ್ರಿಮಿನಲೈಸ್ ಮಾಡಬೇಕಾಗತ್ತೆ. ಇನ್ನ ಲ್ಯಾಕ್ ಆಫ್ ಎಜುಕೇಶನ್ ಅನ್ನುವಂಥದ್ದು ಒಂದು ಬಿಗ್ಗರ್ ಪ್ರಾಬ್ಲಮ್ ಆಗಿದೆ. ಸ್ಟೇಟ್ ಆಫ್ ದಿ ವರ್ಲ್ಡ್ ರಿಪೋರ್ಟ್ ಅನ್ನುವಂಥ ಒಂದು ರಿಪೋರ್ಟ್ ಏನು ಹೊರಬರುತ್ತೆ ಇದರ ಪ್ರಕಾರ ಭಾರತದಲ್ಲಿ 51% ಯಂಗ್ ವುಮೆನ್ಗೆ ಯಾವುದೇ ರೀತಿಯಾದಂಥ ಶಿಕ್ಷಣ ಇಲ್ಲ. 47% ಮಂದಿ ಯಾರೆಲ್ಲ ಪ್ರೈಮರಿ ಎಜುಕೇಶನ್ ಅನ್ನ ಪಡೆದಿದ್ದಾರೆ ಅವರು 18 ವಯಸ್ಸಿಗೆ ಆಲ್ರೆಡಿ ಮದುವೆ ಆಗಿದ್ದಾರೆ. ಇದೆಲ್ಲವನ್ನ ಸ್ಟೇಟ್ ಆಫ್ ದಿ ವರ್ಲ್ಡ್ ರಿಪೋರ್ಟ್ ಅನ್ನುವಂಥದ್ದು ತಿಳಿಸುತ್ತೆ. ಹಾಗಾಗಿ ಲ್ಯಾಕ್ ಆಫ್ ಎಜುಕೇಶನ್ ಅನ್ನುವಂಥದ್ದು ಭಾರತದಲ್ಲಿ ಹೆಣ್ಣು ಮಕ್ಕಳಿಗಿರುವಂಥ ಒಂದು ದೊಡ್ಡ ಸಮಸ್ಯೆ. ಇದನ್ನ ಪ್ಯಾಟ್ರಿಯಾರ್ಕಲ್ ಸೊಸೈಟಿ ಆದಂಥ ಭಾರತದಲ್ಲಿ ಈ ಮೈಂಡ್ ಸೆಟ್ ಅನ್ನೇ ಬದಲಾವಣೆ ಮಾಡಬೇಕು, ಸಾಮಾಜಿಕ ಅರಿವು ಮೂಡಿಸಬೇಕು, ಮಹಿಳೆಯರ ಹಕ್ಕುಗಳನ್ನು ತಿಳಿಸ್ಕೊಳಿಸ್ಬೇಕು, ಎಜುಕೇಶನ್ಗೆ ಅವರಿಗಿರುವಂಥ ಆಕ್ಸೆಸ್ ಅನ್ನ ಇಂಪ್ರೂವ್ ಮಾಡಬೇಕು. ಈ ಎಲ್ಲ ಒಂದು
ಸೊಲ್ಯೂಷನ್ಸ್ಗಳನ್ನು ನೀಡಬೇಕಾಗಿದೆ ಅಂತ ಹೇಳಿ ಆರ್ಟಿಕಲ್ ತಿಳಿಸುವಂಥದ್ದು. ಹಾಗಾದರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸ್ಟೇಟ್ ಆಫ್ ದಿ ವರ್ಲ್ಡ್ ರಿಪೋರ್ಟ್ 2020 ಇದನ್ನು ಯಾರು ರಿಲೀಸ್ ಮಾಡಿದ್ದು ಅನ್ನುವಂಥದ್ದನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂಬರುವಂಥ ದಿನಗಳಲ್ಲಿ ಅವರಿಗೆ ಎಜುಕೇಷನನ್ನು ಬೂಸ್ಟ್ ಮಾಡುವಂಥದ್ದು, ಆಕ್ಸೆಸನ್ನು ಎನ್ಶೂರ್ ಮಾಡುವಂಥದ್ದು, ಸ್ಕೂಲಿಗೆ ಆಕ್ಸೆಸಿಬಿಲಿಟಿಯನ್ನು ಇನ್ಕ್ರೀಸ್ ಮಾಡುವಂಥದ್ದು ಮತ್ತು ಸ್ಕೂಲ್ನಲ್ಲಿ ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಆಕೆಗೆ ದೊರಕುವಂತೆ ಮಾಡುವಂಥದ್ದು, ಮಾಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನು ನಡೆಸುವಂಥದ್ದು, ಒಟ್ಟಾರೆ ಸೋಷಿಯಲ್ ಅವೇರ್ನೆಸ್ಸನ್ನು ಇಂಪ್ರೂವ್ ಮಾಡುವಂಥದ್ದು ನಾವು ಮುಂದೆ ಆದಷ್ಟು ಶೀಘ್ರದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಅಂಶಗಳಾಗಿವೆ. ಮುಂದಿನ ಆರ್ಟಿಕಲ್ ಆಫ್ಟರ್ 50 years ಘರಿಯಲ್ಸ್ ಅಲೈವ್ ಅಂಡ್ ಕಿಕ್ಕಿಂಗ್ ಇನ್ ಬಿಯಾಸ್ ರಿಸರ್ವ್ ಅನ್ನುವಂಥದ್ದು. ಘರಿಯಲ್ಸ್ಗಳು 50 ವರ್ಷಗಳ ನಂತರದಲ್ಲಿ ಬಿಯಾಸ್ ರಿಸರ್ವ್ನಲ್ಲಿ ಮತ್ತೆ ಎಂಟರ್ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಆಗಿ ಇವುಗಳನ್ನು ಬಿಯಾಸ್ ರಿಸರ್ವ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಅದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಕನ್ಸರ್ವೇಷನ್, ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಪಂಜಾಬಿನಲ್ಲಿ ಹತ್ತಿರ 50 ವರ್ಷದ ಹಿಂದೆಯೇ ಕಳೆದು ಹೋದಂಥ ಅಂದರೆ ಕಾಣಸಿಗದಂಥ ಘರಿಯಲ್ಸ್ಗಳನ್ನು ಮತ್ತೆ ಈಗ ರೀಇಂಟ್ರೊಡ್ಯೂಸ್ ಮಾಡುವಂಥ ಕಾರ್ಯ ಅನ್ನುವಂಥದ್ದು ಜರುಗ್ತಾ ಇದೆ. ರಾಜ್ಯದ ವೈಲ್ಡ್ ಲೈಫ್ ಪ್ರಿಸರ್ವೇಷನ್ ವಿಂಗ್ ಅನ್ನುವಂಥದ್ದು ಮತ್ತೆ ಇವುಗಳ ಸಂಖ್ಯೆಯನ್ನು ಹೆಚ್ಚುಗೊಳಿಸುವಂಥ ಒಂದು ಎಕ್ಸ್ಪೆಕ್ಟೇಷನ್ನ ಅಡಿಯಲ್ಲಿ ಬಿಯಾಸ್ ಕನ್ಸರ್ವೇಷನ್ ರಿಸರ್ವ್ ಅನ್ನು ಅವುಗಳ ಹೋಮ್ ಆಗಿತ್ತು ಅದು. ಹಾಗಾಗಿ ಅಲ್ಲಿ ಇವುಗಳನ್ನು ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಸಿನ್ಸ್ 2017ನಿಂದ 94 ಘರಿಯಲ್ಸ್ಗಳನ್ನು ಬಿಯಾಸ್ ಕನ್ಸರ್ವೇಷನ್ ರಿಸರ್ವ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ, ರಿಲೀಸ್ ಮಾಡಲಾಗಿದೆ. ಅದರಲ್ಲಿ ಕೇವಲ ಇದುವರೆಗೂ 2 ಕ್ಯಾಶುಯಾಲಿಟೀಸ್ಗಳನ್ನು ಕಾಣಬಹುದು. ಆದರೆ ಅವುಗಳು ಬ್ರೀಡ್ ಆಗಿ ಅವುಗಳ ಸಂಖ್ಯೆ ಹೆಚ್ಚಾಗುವಂತೆ ಮಾಡುವಂಥದ್ದು ಇವರ ಉದ್ದೇಶ ಆಗಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಘರಿಯಲ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಅವುಗಳನ್ನು ಸರೀಸೃಪ ಅಥವಾ ರೆಪ್ಟೈಲ್ಸ್ ಅಂತ ಹೇಳಿ ಗುರುತಿಸ್ತೇವೆ. ಭಾರತದಲ್ಲಿನ ವಿವಿಧ ರೀತಿಯ ಮೊಸಳೆಗಳನ್ನು ನೋಡೋದಾದರೆ ಒಂದು ಘರಿಯಲ್, ಮತ್ತೊಂದು ಮಗ್ಗರ್ ಕ್ರೊಕೊಡೈಲ್, ಮತ್ತೊಂದು ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಅನ್ನುವಂಥದ್ದು. ಮತ್ತು ಯಾವುದೇ ಒಂದು ಸ್ಪೀಸೀಸ್ ಅನ್ನುವಂಥದ್ದು ಸುದ್ದಿಯಲ್ಲಿದೆ, ಅದ್ರ ಬಗ್ಗೆ ನಾವು ಮಾತನಾಡ್ತಿದ್ದೇವೆ, ಅದನ್ನು ಯಾವುದೋ ಒಂದು ರಿಸರ್ವಿಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಅಂತ ಅಂದಾಗ ಆ ರಿಸರ್ವ್ ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ, ಅಲ್ಲಿನ ಇಂಪಾರ್ಟೆನ್ಸ್ ಏನು, ಅಲ್ಲಿ ಹರಿಯುವಂಥ ನದಿ ಯಾವುದು, ಅಲ್ಲಿ ಯಾವ ಒಂದು ಸ್ಪೀಸೀಸಿಗೆ ಹೆಚ್ಚು ಮಹತ್ವವನ್ನು ನೀಡ್ತಾ ಇದ್ದಾರೆ ಅನ್ನುವಂಥದ್ದು, ಹಾಗೆ ಯಾವ ಸ್ಪೀಸೀಸ್ನ ಬಗ್ಗೆ ಮಾತನಾಡ್ತೇವೋ ಅದರ ಕನ್ಸರ್ವೇಷನ್ ಸ್ಟೇಟಸ್ ಏನು, ಸೈಟ್ಸ್ನ ಅಡಿಯಲ್ಲಿ ಅದರ ಕನ್ಸರ್ವೇಷನ್ ಸ್ಟೇಟಸ್ ಏನು, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಅದರ ಕನ್ಸರ್ವೇಷನ್ ಸ್ಟೇಟಸ್ ಏನು, ಹಾಗೆ IUCNನ ರೆಡ್ ಲಿಸ್ಟ್ನ ಅಡಿಯಲ್ಲಿ ಅದರ ಕನ್ಸರ್ವೇಷನ್ ಸ್ಟೇಟಸ್ ಏನು, ಇವು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ KPSC ಮತ್ತು UPSC ಎರಡೂ ಪರೀಕ್ಷಾ ದೃಷ್ಟಿಕೋನದಲ್ಲಿ ಬಹಳನೇ ಇಂಪಾರ್ಟೆನ್ಸನ್ನು ಪಡ್ಕೊಂಡಿರುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಘರಿಯಲ್, ಮಗ್ಗರ್ ಕ್ರೊಕೊಡೈಲ್, ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಇವೆಲ್ಲವುಗಳ ಕನ್ಸರ್ವೇಷನ್ ಸ್ಟೇಟಸನ್ನು ನಾವು ತಿಳ್ಕೊಳ್ಳೋಣ. ಘರಿಯಲ್ ಅನ್ನುವಂಥದ್ದು IUCN ರೆಡ್ ಲಿಸ್ಟ್ನ ಅಡಿಯಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಮಗ್ಗರ್ ಕ್ರೊಕೊಡೈಲ್ IUCN ರೆಡ್ ಲಿಸ್ಟ್ನ ಅಡಿಯಲ್ಲಿ ವಲ್ನರಬಲ್ ಅಂತ ಹೇಳಿರುವಂಥ ಒಂದು ಸ್ಪೀಸೀಸ್. ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಅನ್ನುವಂಥದ್ದು ಲೀಸ್ಟ್ ಕನ್ಸರ್ನ್ ಆಗಿರ್ತಕ್ಕಂಥ ಒಂದು ಸ್ಪೀಸೀಸ್ ಆಗಿದೆ. ಆದರೆ ಈ ಮೂರೂ ರೀತಿಯ ಸ್ಪೀಸೀಸ್ಗಳನ್ನು ಸೈಟ್ಸ್ನ ಅಡಿಯಲ್ಲಿ ಅಪೆಂಡಿಕ್ಸ್ 1ನ ಅಡಿಯಲ್ಲಿ ಕಾಣಬಹುದು. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಶೆಡ್ಯೂಲ್ 1ನ ಅಡಿಯಲ್ಲಿ ಇವುಗಳನ್ನು ಕಾಣಬಹುದಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅನ್ನುವಂಥದ್ದು ಯಾವ ವರ್ಷದಲ್ಲಿ ಇಂಟ್ರೊಡ್ಯೂಸ್ ಆಯಿತು ಅನ್ನುವಂಥದ್ದನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇಲ್ಲಿ ಘರಿಯಲ್ಸ್ಗಳ ಬಗ್ಗೆ ಮಾತನಾಡ್ತಿದ್ದೇವೆ. ಅವುಗಳ ಹ್ಯಾಬಿಟೇಟನ್ನು ಅಂದರೆ ಅವು ಎಲ್ಲಿ ವಾಸ ಆಗುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ, ಉದಾಹರಣೆಗೆ ನೈಸರ್ಗಿಕವಾಗಿ ಅವುಗಳ ಹ್ಯಾಬಿಟೇಟ್ ಅನ್ನುವಂಥದ್ದು ನಾರ್ದರ್ನ್ ಇಂಡಿಯಾದ ಉತ್ತರ ಭಾರತದ ಫ್ರೆಶ್ ವಾಟರ್ಸ್ಗಳಲ್ಲಿ ಅವುಗಳನ್ನು ಕಾಣ್ಬೋದಾಗುತ್ತೆ. ಇನ್ನು ಪ್ರೈಮರಿ ಹ್ಯಾಬಿಟೇಟ್ ಅಂತ ಅಂದರೆ ಯಮುನಾ ನದಿಯ ಟ್ರಿಬ್ಯೂಟರಿ ಆಗಿರುವಂಥ ಚಂಬಲ್ ನದಿ ಅನ್ನುವಂಥದ್ದು ಈ ಘರಿಯಲ್ಸ್ಗಳ ಪ್ರೈಮರಿ ಹ್ಯಾಬಿಟೇಟ್ ಆಗಿರುತ್ತೆ. ಸೆಕೆಂಡರಿ ಹ್ಯಾಬಿಟೇಟ್ ಅನ್ನುವಂಥದ್ದು ಗಾಗ್ರಾ, ಗಂಡಕ್, ಗಿರ್ವಾ ರಿವರ್ ಅನ್ನುವಂಥದ್ದು, ರಾಮ್ಗಂಗಾ ರಿವರ್, ಸೋನೆ ರಿವರ್ ಈ ಎಲ್ಲ ನದಿಗಳಲ್ಲಿ ಘರಿಯಲ್ಸ್ಗಳನ್ನು ನಾವು ಕಾಣಬಹುದು. ಇವುಗಳ ಮಹತ್ವ ಏನು ಅಂತ ಅಂದರೆ ಕ್ಲೀನ್ ರಿವರ್ ವಾಟರ್ ಇದೆ ಅನ್ನೋದಕ್ಕೆ ಒಂದು ಸಿಗ್ನಿಫಿಕೆಂಟ್ ಆದಂಥ ಗುಡ್ ಇಂಡಿಕೇಟರ್ ಆಗಿದೆ ಈ ಘರಿಯಲ್ಸ್ಗಳು. ಈ ರೀತಿಯ ಎನ್ವಿರಾನ್ಮೆಂಟಲ್ ಇರ್ತಕ್ಕಂಥ ಇಂಡಿಕೇಟರ್ ಸ್ಪೀಸೀಸ್ಗಳನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಹೊಣೆ ಆಗುತ್ತೆ. ಆ ಒಂದು ಇಂಡಿಕೇಟರ್ ಸ್ಪೀಸೀಸ್ ಇಲ್ಲ ಅಂತ ಅಂದರೆ ಮುಂಬರುವಂಥ ದಿನಗಳಲ್ಲಿ ಕ್ಲೀನ್ ರಿವರ್ ವಾಟರ್ ಆಗಿರಬಹುದು, ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಆಗಿರಬಹುದು, ಇವುಗಳನ್ನೆಲ್ಲ ಕಂಡುಹಿಡಿಯೋದಕ್ಕೆ ಬಹಳನೇ ಕಷ್ಟ ಆಗುತ್ತೆ. ಇವುಗಳ ಸಂರಕ್ಷಣೆಗಾಗಿ ಭಾರತ ಸರ್ಕಾರ ಕೆಲವೊಂದಷ್ಟು ಸಂರಕ್ಷಣಾ ಒಂದು ಪ್ರಯತ್ನಗಳನ್ನು ಮಾಡಿದೆ. ಬ್ರೀಡಿಂಗ್ ಸೆಂಟರ್ಸ್ಗಳನ್ನು ಲಕ್ನೋವಿನಲ್ಲಿ, ಉತ್ತರ ಪ್ರದೇಶದ ಲಕ್ನೋವಿನ ಕುಕ್ರೇಲ್ ಘರಿಯಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ಸ್ಥಾಪನೆ ಮಾಡಿರುವಂಥದ್ದು, ಹಾಗೆ ಮಧ್ಯಪ್ರದೇಶದ ನ್ಯಾಷನಲ್ ಚಂಬಲ್ ಸ್ಯಾಂಚುರಿಯಲ್ಲಿ ಘರಿಯಲ್ ಎಕೋ ಪಾರ್ಕ್ ಅನ್ನುವಂಥದ್ದನ್ನು ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ರಿವರ್ ಪೊಲ್ಯೂಷನ್ ಹೆಚ್ಚಾಗ್ತಿರುವಂಥದ್ದು, ಡ್ಯಾಮ್ ಕನ್ಸ್ಟ್ರಕ್ಷನ್ಸ್ಗಳು, ಮ್ಯಾಸಿವ್ ಸ್ಕೇಲ್ನಲ್ಲಿ ಫಿಶಿಂಗ್ ಮಾಡ್ತಿರ್ತಕ್ಕಂಥದ್ದು, ಫ್ಲಡ್ಸ್ಗಳು ಇವೆಲ್ಲವೂ ಕೂಡ ಥ್ರೆಟ್ಸ್ಗಳಾಗಿ ಕಾಡ್ತಾ ಇದೆ ಈ ಘರಿಯಲನ್ನು ಕನ್ಸರ್ವ್ ಮಾಡೋದಕ್ಕೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಯಾವ ವರ್ಷದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು ಅನ್ನುವಂಥದ್ದನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇನ್ಎಸ್ಕೇಪಬಲ್ ರಿಸ್ಕ್ಸ್ ಆಫ್ ಮ್ಯಾಂಡೇಟರಿ ಐರನ್ ಫೋರ್ಟಿಫಿಕೇಶನ್ ಅನ್ನುವಂಥದ್ದು.
ಭಾರತದಲ್ಲಿ ಮ್ಯಾಂಡೇಟ್ರಿ ಆಗಿ ಐರನ್ ಫೋರ್ಟಿಫಿಕೇಶನ್ ಮಾಡಬೇಕು ರೈಸ್ಗೆ ಅಂತ ಹೇಳಿ ಒಂದು ಪ್ರಪೋಸಲ್ ಅನ್ನುವಂಥದ್ದನ್ನು ನಾವು ಇವಾಗ ಕಾಣ್ಬೋದಾಗತ್ತೆ. ಈ ರೀತಿಯಾಗಿ ಮ್ಯಾಂಡೇಟ್ರಿಯಾಗಿ ಕಂಪಲ್ಸರಿಯಾಗಿ ಐರನ್ ಫೋರ್ಟಿಫಿಕೇಶನ್ ಮಾಡುವಂಥದ್ದು ಎಸ್ಕೇಪ್ ಮಾಡಲಾಗದಂಥ ರಿಸ್ಕ್ಗಳನ್ನು ಹೊಂದಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದನ್ನು GS ಪೇಪರ್ 2ನ ಅಡಿಯಲ್ಲಿ ಹೆಲ್ತ್, ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆ, ಆರೋಗ್ಯ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಫೋರ್ಟಿಫಿಕೇಶನ್ ಅನ್ನುವಂಥದ್ದು ಸೀರಮ್ ಫೆರಿಟಿನ್ ಅನ್ನು ಹೆಚ್ಚುಗೊಳಿಸುತ್ತೆ. ಹಿಮೋಗ್ಲೋಬಿನ್ ಲೆವೆಲ್ ಅನ್ನು ಚೇಂಜ್ ಮಾಡದೆ ಸೀರಮ್ ಫೆರಿಟಿನ್ ಅನ್ನು ಹೆಚ್ಚುಗೊಳಿಸೋದ್ರಿಂದ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಫುಡ್ ಫೋರ್ಟಿಫಿಕೇಶನ್ ಅಂದ್ರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. WHO ಇದನ್ನು ಡಿಫೈನ್ ಮಾಡಿದೆ ಈ ರೀತಿಯಾಗಿ. ಏಕೆಂದರೆ ಫುಡ್ ಫೋರ್ಟಿಫಿಕೇಶನ್ನ ಬಗ್ಗೆಯೇ ನೇರವಾಗಿ ಪ್ರಶ್ನೆ ಬರ್ಬೋದಾಗಿರುತ್ತೆ. ಹಾಗಾಗಿ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಡಿಫೈನ್ ಮಾಡಿದೆಯೋ ಹಾಗೆಯೇ ನಾನು ವಿಸ್ತೃತವಾಗಿ ತಿಳಿಸ್ತೇನೆ. ಫುಡ್ ಫೋರ್ಟಿಫಿಕೇಶನ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಕ್ಟೀಸ್ ಆಫ್ deliberately increasing the content of essential micronutrients so as to improve the nutritional quality of the food supply and to provide a public health benefit with minimal risk to health ಅನ್ನುವಂಥದ್ದು. ನಮ್ಮ ಆರೋಗ್ಯಕ್ಕೆ ಮಿನಿಮಲ್ ಆದಂಥ ರಿಸ್ಕ್ಗಳನ್ನು ಒಳಗೊಳ್ಳುವಂತೆ ಬೇಕು ಅಂತ ಹೇಳಿ ಡೆಲಿಬರೇಟ್ ಆಗಿ ಎಸೆನ್ಷಿಯಲ್ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನು ಫುಡ್ ಸಪ್ಲೈ ಏನಾಗುತ್ತೆ ಅದರಲ್ಲಿ ನ್ಯೂಟ್ರಿಷನಲ್ ಕ್ವಾಲಿಟಿಯನ್ನು ಹೆಚ್ಚುಗೊಳಿಸೋದಕ್ಕೆ ಅಂತ ಹೇಳಿ ಪಬ್ಲಿಕ್ ಹೆಲ್ತ್ ಬೆನಿಫಿಟನ್ನು ಪ್ರೊವೈಡ್ ಮಾಡೋದಕ್ಕೆ ಅಂತ ಹೇಳಿ ನ್ಯೂಟ್ರಿಷನಲ್ ಕಂಟೆಂಟನ್ನು ಅಲ್ಲಿ ಡೆಲಿಬರೇಟ್ ಆಗಿ ಇನ್ಕ್ರೀಸ್ ಮಾಡುವಂಥದ್ದು. ಇನ್ನು ಬಯೋಫೋರ್ಟಿಫಿಕೇಶನ್ ಅಂತ ಅಂದರೆ ನ್ಯೂಟ್ರಿಯೆಂಟ್ ಲೆವೆಲ್ಗಳನ್ನು ಕ್ರಾಪ್ಸ್ಗಳನ್ನು ಬೆಳೆಯುವಂಥ ಸಂದರ್ಭದಲ್ಲೇ ಪ್ಲಾಂಟ್ ಗ್ರೋತ್ ಆಗುವಂಥ ಸಂದರ್ಭದಲ್ಲೇ ಅಲ್ಲಿ ನ್ಯೂಟ್ರಿಯೆಂಟ್ ಲೆವೆಲನ್ನು ಇನ್ಕ್ರೀಸ್ ಮಾಡುವಂಥದ್ದನ್ನು ಬಯೋಫೋರ್ಟಿಫಿಕೇಶನ್ ಅಂತ ಹೇಳಿ ಕರಿತೇವೆ. ಪ್ರೊಸೆಸಿಂಗ್ ಆಫ್ ಕ್ರಾಪ್ಸ್ ಆಗುವಂಥ ಸಂದರ್ಭದಲ್ಲೇ ಮ್ಯಾನ್ಯಲ್ ಮೀನ್ಸ್ನ ಮುಖಾಂತರವಾಗಿ ನ್ಯೂಟ್ರಿಯೆಂಟ್ ಲೆವೆಲ್ಸ್ಗಳನ್ನು ಇನ್ಕ್ರೀಸ್ ಮಾಡುವಂಥದ್ದನ್ನು ಬಯೋಫೋರ್ಟಿಫಿಕೇಶನ್ ಅಂತ ಹೇಳಿ ಕರೆಯುವಂಥದ್ದು. ಈ ರೀತಿ ಮ್ಯಾಂಡೇಟ್ರಿಯಾಗಿ ಐರನ್ ಫೋರ್ಟಿಫಿಕೇಶನನ್ನು ಮಾಡಬೇಕು. ಭಾರತದಲ್ಲಿ ಅನಿಮಿಕ್ ಪೇಷಂಟ್ಸ್ಗಳ ಸಂಖ್ಯೆ ಜಾಸ್ತಿ, ಅದನ್ನು ಕಡಿಮೆಗೊಳಿಸೋದಕ್ಕೆ ಐರನ್ ಫೋರ್ಟಿಫಿಕೇಶನನ್ನು ಮ್ಯಾಂಡೇಟ್ರಿ ಮಾಡೋದ್ರ ಬಗ್ಗೆ ಭಾರತ ಸರ್ಕಾರದ ಚಿಂತನೆ ಇರುವಂಥದ್ದು. ಆದರೆ ಈ ರೀತಿ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆಲ್ರೆಡಿ ಹೈ ರಿಸ್ಕನ್ನು ಹೊಂದಿದೆ. ಇನ್ನು ಆರ್ಟಿಕಲ್ನ ಅಡಿಯಲ್ಲಿ ಮಾಡಿರ್ತಕ್ಕಂಥ ಲ್ಯಾನ್ಸೆಟ್ ತಂದಿರತಕ್ಕಂಥ ಕೆಲವೊಂದು ಪಬ್ಲಿಕೇಶನ್ಸ್ಗಳನ್ನು ನಾವು ನೋಡಿದ್ರೆ ಹಿಮೋಗ್ಲೋಬಿನ್ ಡಯಾಗ್ನಾಸ್ಟಿಕ್ ಕಟ್ ಆಫ್ಸ್ಗಳ ಕುರಿತಂತೆ ಒಂದು ಸರ್ವೆಯನ್ನು WHO ಮಾಡಬೇಕಾಗಿದೆ. ಇದನ್ನು ಪ್ರಾರಂಭ ಮಾಡಿ ಇದರ ರಿಸಲ್ಟ್ಸ್ಗಳು ನಮಗೆ ಪೂರ್ತಿಯಾಗಿ ದೊರಕಿದ ನಂತರದಲ್ಲಿ ಈ ರೀತಿಯ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ಸರಿ ಅಂತ ಹೇಳಿ ಇಲ್ಲಿ WHO ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಈ ರೀತಿಯಾಗಿ ಐರನ್ ಫೋರ್ಟಿಫಿಕೇಶನನ್ನು ಕಂಪಲ್ಸರಿ ಮಾಡೋದ್ರಿಂದ ಯಾರೆಲ್ಲ ಐರನ್ ಫೋರ್ಟಿಫಿಕೇಶನಿನ ನೆಸೆಸಿಟಿ ಇಲ್ಲದೆ ಇರ್ತಕ್ಕಂಥವ್ರಿಗೂ ಕೂಡ ಐರನ್ನಿನ ಅಂಶವನ್ನು ಹೆಚ್ಚುಗೊಳಿಸಿದಂತಾಗುತ್ತೆ. ಹಾಗಾಗಿ ಅಂಥವ್ರ ಮೇಲೆ ನಾವು ಅನ್ಎಥಿಕಲ್ ಪ್ರಾಕ್ಟೀಸಸ್ಗಳನ್ನು ಬಳಕೆ ಮಾಡ್ಕೊಂಡಂತಾಗುತ್ತೆ ಅಥವಾ ಇದರಿಂದ ಬೇರೆ ರೀತಿಯಾದಂಥ ಹೆಲ್ತ್ ರಿಸ್ಕ್ಗಳನ್ನು ಅವರು ಫೇಸ್ ಮಾಡಬೇಕಾಗಿ ಬರಬಹುದು. ಮ್ಯಾಂಡೇಟ್ರಿಯಾಗಿ ಫೋರ್ಟಿಫಿಕೇಶನ್ ಮಾಡೋದ್ರಿಂದ ಹೈಪರ್ ವಿಟಮಿನೋಸಿಸ್ ಅನ್ನುವಂಥದ್ದು ಆಗಬಹುದಾಗುತ್ತೆ. ಅಂದರೆ ಹೈಪರ್ ವಿಟಮಿನೋಸಿಸ್ ಅನ್ನುವಂಥದ್ದು ಅಬ್ನಾರ್ಮಲಿ ಹೈ ಸ್ಟೋರೇಜ್ ಲೆವೆಲ್ಸ್ ಆಫ್ ವಿಟಮಿನ್ಸ್ ಅನ್ನುವಂಥದ್ದು. ಇದರಿಂದಾಗಿ ಓವರ್ ಎಕ್ಸೈಟ್ಮೆಂಟ್ ಆಗುವಂಥದ್ದು, ಇರಿಟಬಿಲಿಟಿ ಆಗೋದು, ಈವನ್ ಟಾಕ್ಸಿಸಿಟಿ ಕೂಡ ಉಂಟಾಗ್ಬೋದಾಗುತ್ತೆ. ಈ ರೀತಿ ಮಾಡೋದ್ರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಹೆಲ್ತ್ಗೆ ಆಗ್ತಾ ಇರುವಂಥದ್ದನ್ನು ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಕಾರ್ಟಿಲೈಸೇಷನಿನ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಮ್ಯಾಂಡೇಟ್ರಿ ಫೋರ್ಟಿಫಿಕೇಶನನ್ನು ಮಾಡೋದ್ರಿಂದ ಭಾರತದ ರೈತರ ಮೇಲೆ, ಫುಡ್ ಪ್ರೊಸೆಸರ್ಸ್ಗಳ ಮೇಲೆ, ಭಾರತದ ಇನ್ಫಾರ್ಮಲ್ ಎಕಾನಮಿಯ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಇದು ಹೊಂದುತ್ತೆ. ಲೋಕಲ್ ಆಯಿಲ್ ಆ್ಯಂಡ್ ರೈಸ್ ಮಿಲ್ಸ್ಗಳನ್ನು ಕೂಡ ಒಳಗೊಂಡಂತೆ ಸ್ಮಾಲ್ ಗ್ರೂಪ್ ಆಫ್ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ಗಳಿಗೆ ಇದು ಬೆನಿಫಿಟ್ ಆಗುತ್ತೆ. ಆದರೆ ರೈತರ ಮೇಲೆ ಇದು ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಮತ್ತು 5 ಕಾರ್ಪೊರೇಷನ್ಸ್ಗಳು ಮಾತ್ರವೇ ಇದುವರೆಗೂ ಗ್ಲೋಬಲ್ ಫೋರ್ಟಿಫಿಕೇಶನ್ ಟ್ರೆಂಡ್ಸ್ಗಳ ಬೆನಿಫಿಟ್ಸ್ಗಳನ್ನು ಡಿರೈವ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದನ್ನು ನೋಡಿದಾಗ ಹೆಚ್ಚಿನ ಸಂಖ್ಯೆಯ ರೈತರ ಮೇಲೆ ಇದು ನೆಗೆಟಿವ್ ಇಂಪ್ಯಾಕ್ಟನ್ನು ಬೀರುತ್ತೆ ಅನ್ನುವಂಥದ್ದು ನಮಗೆ ಕಾಣಿಸುತ್ತೆ. ಹಾಗೆ ನ್ಯಾಚುರಲ್ ಫುಡ್ಡಿನ ವ್ಯಾಲ್ಯೂವನ್ನು ಇದು ಡಿಕ್ರೀಸ್ ಮಾಡುತ್ತೆ. ಡಯಟ್ರಿ ಡೈವರ್ಸಿಟಿ ಅನ್ನುವಂಥದ್ದು ಹೆಲ್ದಿಯರ್ ಆಗಿದೆ ಮತ್ತು ಕಾಸ್ಟ್ ಎಫೆಕ್ಟಿವ್ ಆಗಿದೆ ಇವತ್ತು ಮಾಲ್ನ್ಯೂಟ್ರಿಷನನ್ನು ಫೈಟ್ ಮಾಡೋದಕ್ಕೆ. ಆದರೆ ಈ ರೀತಿ ಫೋರ್ಟಿಫೈಡ್ ರೈಸನ್ನು ಕಂಪಲ್ಸರಿ ಮಾಡೋದ್ರಿಂದ ಇದನ್ನೇ ಅನಿಮಿಕ್ಕಿಗೆ ರೆಮಿಡಿ ಅಂತ ಹೇಳಿ ನಾವು ಗುರುತಿಸೋದ್ರಿಂದ ನ್ಯಾಚುರಲ್ ಆಗಿ ಐರನ್ ರಿಚ್ ಫುಡ್ಸ್ಗಳೇನಿದೆ, ಮಿಲ್ಲೆಟ್ಸ್ ಆಗಿರಬಹುದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ಗಳಾಗಿರಬಹುದು, ಫ್ಲೆಶ್ ಫುಡ್ ಆಗಿರಬಹುದು, ಲಿವರ್ ಆಗಿರ್ಬೋದು, ಇವೆಲ್ಲದರ ಬೆಲೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅಥವಾ ಇವಕ್ಕಿರ್ತಕ್ಕಂಥ ಒಂದು ಡಿಮ್ಯಾಂಡ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಒಟ್ಟಾರೆಯಲ್ಲಿ ನಾವು ಕಾಣ್ಬೋದಾಗುತ್ತೆ. ಈ ಎಲ್ಲ ಅಂಶಗಳಿಗಾಗಿ ಐರನ್ ಫೋರ್ಟಿಫಿಕೇಶನನ್ನು ಮ್ಯಾಂಡೇಟ್ರಿ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಈ ಆರ್ಟಿಕಲ್ನಲ್ಲಿ ನಾವು ಕಾಣ್ಬೋದಾಗಿದೆ. ಮುಂದಿನ ಆರ್ಟಿಕಲ್, ವೈ ಡಿಡ್ ಇಂಡಿಯಾ ರಿಜೆಕ್ಟ್ UNSC ಡ್ರಾಫ್ಟ್ ಆ್ಯಂಡ್ ಕ್ಲೈಮೇಟ್ ಅನ್ನುವಂಥದ್ದು. ಈ ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ UNSC ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನುವಂಥದ್ದು ಕ್ಲೈಮೇಟ್ ಚೇಂಜ್ನ ಬಗ್ಗೆ ಒಂದು ಡ್ರಾಫ್ಟನ್ನು ತಂದಿದೆ. ಅದನ್ನು ಭಾರತ ಮತ್ತು ರಷ್ಯಾದಂಥ ಕಂಟ್ರೀಸ್ಗಳು ಆಪೋಸ್ ಮಾಡ್ತಿರ್ತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಓದ್ಕೊಳ್ಬಹುದು. ಪರಿಸರ ಮಾಲಿನ್ಯ, ಡಿಗ್ರೇಡೇಷನ್ ಮತ್ತು
ಪ್ರಮುಖವಾದಂಥ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬೋದಾಗುತ್ತೆ. ಇಲ್ಲಿ UNSC ಅನ್ನುವಂಥದ್ದು ಕ್ಲೈಮೇಟ್ ಚೇಂಜ್ನ ಬಗ್ಗೆ ಒಂದು ಡ್ರಾಫ್ಟ್ ರೆಸಲ್ಯೂಷನ್ ಅನ್ನು ಹೊರತರ್ತಾ ಇದ್ದು ಅದನ್ನು ರಷ್ಯಾ ಮತ್ತು ಇಂಡಿಯಾ ಅಪೋಸ್ ಮಾಡಿವೆ. ಈ ರೆಸಲ್ಯೂಷನ್ ಅನ್ನುವಂಥದ್ದು ಐರ್ಲೆಂಡ್ ಮತ್ತು ನೈಜರ್ ಕಂಟ್ರೀಸ್ಗಳಿಂದಲೂ ಕೂಡ ಕೋ ಸ್ಪಾನ್ಸರ್ ಆಗಿರ್ತಕ್ಕಂಥದ್ದು. 2020ರಲ್ಲಿ UNSCಯಲ್ಲಿ ಜರ್ಮನಿ ಇದನ್ನ ಮೊದಲಿಗೆ ಪ್ರಪೋಸ್ ಮಾಡಿದಂಥದ್ದು. ವಿಶ್ವಸಂಸ್ಥೆಯ 113 ಸದಸ್ಯ ರಾಷ್ಟ್ರಗಳು ಇದನ್ನ ಸಪೋರ್ಟ್ ಮಾಡಿರ್ತಕ್ಕಂಥದ್ದು 193ರ ಪೈಕಿ. ಹಾಗೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿನ ಸದಸ್ಯರ ಪೈಕಿ 15 ಸದಸ್ಯರನ್ನು ನಾವು ಕಾಣಬಹುದು. ಒಟ್ಟಾರೆ 5 ಪರ್ಮನೆಂಟ್ ಮತ್ತು 10 ನಾನ್ ಪರ್ಮನೆಂಟ್ ಮೆಂಬರ್ಸ್ಗಳಿರುತ್ತೆ. ಈ 15 ಸದಸ್ಯರ ಪೈಕಿ 12 ಸದಸ್ಯ ರಾಷ್ಟ್ರಗಳು ಇದನ್ನ ಸಪೋರ್ಟ್ ಮಾಡಿರ್ತಕ್ಕಂಥದ್ದು. ಭಾರತವು ಕೂಡ ನಾನ್ ಪರ್ಮನೆಂಟ್ ಮೆಂಬರ್ ಆಫ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಯಾತಕ್ಕೆ ಈ ನಡೆಯನ್ನು ಭಾರತ ಅಪೋಸ್ ಮಾಡ್ತಿದೆ ಅಂತ ಅಂದರೆ, ಇಲ್ಲಿ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನುವಂಥ UNFCCC ಅನ್ನುವಂಥ ಒಂದು ಸಂಸ್ಥೆ ಏನಿದೆ, ಇಲ್ಲಿಂದ ಕ್ಲೈಮೇಟ್ ಟಾಕ್ಸ್ಗಳನ್ನು UNSCಗೆ ಶಿಫ್ಟ್ ಮಾಡುವಂಥ ಒಂದು ಪ್ರಯತ್ನ ಇದಾಗಿದೆ. ಇದು ಆಗಬಾರ್ದು ಅನ್ನುವಂಥದ್ದು ಭಾರತದ ಅಭಿಪ್ರಾಯ. ಏಕೆಂತಂದರೆ UNSCಗೆ ಇದಕ್ಕೆ ಬೇಕಾದಂಥ ಎಕ್ಸ್ಪರ್ಟೈಸ್ ಇಲ್ಲ ಅನ್ನುವಂಥದ್ದು ಭಾರತದ ಒಂದು ಅಭಿಪ್ರಾಯ. ಹಾಗೆ ಕ್ಲೈಮೇಟ್ ಆ್ಯಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಹೆಜಿಮೋನಿಯನ್ನು UNSCಯ ಸದಸ್ಯ ರಾಷ್ಟ್ರಗಳು ಪಡ್ಕೊಳ್ಬೇಕು ಅಂತಿರ್ತಕ್ಕಂಥದ್ದು ಸರಿಯಲ್ಲ. UNFCCC ಅನ್ನುವಂಥದ್ರ ಅಡಿಯಲ್ಲಿ ನಿರ್ಧಾರಗಳನ್ನು 190ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥ UNFCCC ಕನ್ಸೆನ್ಸಸ್ನ ಮುಖಾಂತರವಾಗಿ ನಿರ್ಧಾರಗಳನ್ನು ತಗೊಂಡ್ರೆ, UNSC ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಅಡಿಯಲ್ಲಿ ಕ್ಲೈಮೇಟ್ ಚೇಂಜ್ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ಕೇವಲ ಅಭಿವೃದ್ಧಿ ಹೊಂದಿರತಕ್ಕಂಥ ಕೆಲವು ಹ್ಯಾಂಡ್ಫುಲ್ ಆಫ್ ಕಂಟ್ರೀಸ್ಗಳಿಂದ ಇದು ಜರುಗುತ್ತೆ. ಹಾಗಾಗಿ ಇದು ಜರುಗಬಾರದು ಅನ್ನುವಂಥದ್ದು ಭಾರತದ ಅಭಿಪ್ರಾಯ ಆಗಿದೆ. UNSCಯ ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದು, ಅದರಲ್ಲೂ ಮುಖ್ಯವಾಗಿ ಪರ್ಮನೆಂಟ್ ಸದಸ್ಯ ರಾಷ್ಟ್ರಗಳಿರುವಂಥ ಕೆಲವು ಕಂಟ್ರೀಸ್ಗಳ ಕಾಂಟ್ರಿಬ್ಯೂಷನ್ನೇ ಕ್ಲೈಮೇಟ್ ಚೇಂಜ್ನಲ್ಲಿ ಹೆಚ್ಚಿನದಾಗಿದೆ. ಹಿಸ್ಟಾರಿಕಲಿ ಅವುಗಳ ಎಮಿಷನ್ಸ್ ಅನ್ನುವಂಥದ್ದು ಹೆಚ್ಚಿನದಾಗಿದೆ. ಹಾಗಾಗಿ ಅವರ ಕೈಯಲ್ಲೇ ಇದರ ಒಂದು ನಿರ್ಧಾರಗಳನ್ನು ಇಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಭಾರತದ ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಭಾರತ ಇದನ್ನು ಅಪೋಸ್ ಮಾಡ್ತಾ ಇದೆ. ಹಾಗಾದರೆ ಕ್ಲೈಮೇಟ್ ರಿಲೇಟೆಡ್ ಆಗಿ ಭಾರತ ಏನೆಲ್ಲ ಮೆಷರ್ಸ್ಗಳನ್ನು ತಗೊಳ್ತಾ ಇದೆ ಅಂತ ಅಂದರೆ, ಕ್ಲೈಮೇಟ್ ಆ್ಯಕ್ಷನ್ ವಿಷನ್ ವಿತ್ 5 ಎಲಿಮೆಂಟ್ಸ್ ಅನ್ನುವಂಥ ಒಂದು ಆಂಬಿಷಿಯಸ್ ಆದಂಥ ಒಂದು ಆ್ಯಕ್ಷನ್ ಪ್ಲಾನ್ ಅನ್ನು ಇದು COP26ನ ಅಡಿಯಲ್ಲಿ ಅನ್ವೇಲ್ ಮಾಡಿರ್ತಕ್ಕಂಥದ್ದು. 2030ರ ಹೊತ್ತಿಗೆ ಪಳಿಯುಳಿಕೆಗಳಿಂದ ಬರುವಂಥ ಎನರ್ಜಿ ಸೋರ್ಸಸ್ಗಳನ್ನು ಹೊರತುಪಡಿಸಿ ನಾನ್ ಫಾಸಿಲ್ ಎನರ್ಜಿ ಕೆಪಾಸಿಟಿಯನ್ನು ಭಾರತ 500 ಗಿಗಾವ್ಯಾಟಿಗೆ ಇಂಪ್ರೂವ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿ, ಹಾಗೆಯೇ ತನ್ನ ಎನರ್ಜಿ ರಿಕ್ವೈರ್ಮೆಂಟ್ಸ್ಗಳೇನಿದೆ, ಭಾರತಕ್ಕೆ ಅವಶ್ಯವಿರುವಂಥ ಎನರ್ಜಿ ರಿಕ್ವೈರ್ಮೆಂಟ್ಸ್ಗಳನ್ನು 50%ರಷ್ಟನ್ನಾದರೂ ಕೂಡ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಗಳಿಂದ ಪಡ್ಕೊಳ್ತೇವೆ ಅಂತ ಹೇಳಿ, ಹಾಗೆಯೇ ಟೋಟಲ್ ಪ್ರೊಜೆಕ್ಟೆಡ್ ಕಾರ್ಬನ್ ಎಮಿಷನ್ ಭಾರತದೇನಿದೆ ಅದರ ಪೈಕಿ 2030ರ ವೇಳೆಗೆ 1 ಬಿಲಿಯನ್ ಟನ್ನಷ್ಟು ಕಾರ್ಬನ್ ಎಮಿಷನ್ಸ್ಗಳನ್ನು ಕಡಿಮೆ ಮಾಡುವಂಥದ್ದನ್ನು ಭಾರತ ಗುರಿಯಾಗಿಟ್ಕೊಂಡಿದೆ. ಹಾಗೆಯೇ ಕಾರ್ಬನ್ ಇಂಟೆನ್ಸಿಟಿ ಆಫ್ ದಿ ಎಕಾನಮಿ ಅನ್ನುವಂಥದ್ದು ಲೆಸ್ ದೆನ್ 45% ಆಗುವಂತೆ 2030ರಷ್ಟೊತ್ತಿಗೆ ಭಾರತ ಒಂದು ಗುರಿಯನ್ನು ಹೊಂದಿರತಕ್ಕಂಥದ್ದು. ಹಾಗೆ 2070ರ ವೇಳೆಗೆ ನೆಟ್ ಝೀರೋವನ್ನು ಭಾರತ ಹೊಂದುತ್ತೆ ಅನ್ನುವಂಥ ಒಂದು ಟೈಮ್ ಪೀರಿಯಡ್ ಅನ್ನು ಕೂಡ COP26ನಲ್ಲಿ ತಿಳಿಸಿದೆ. ಈ ರೀತಿಯಾಗಿ ಭಾರತ ತನ್ನ ಕಮಿಟ್ಮೆಂಟನ್ನು ಕ್ಲೈಮೇಟ್ ಚೇಂಜ್ಗೆ ಅಂತ ಹೇಳಿ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಅಂತ ಹೇಳಿ ತೋರಿಸ್ತಾ ಇರ್ತಕ್ಕಂಥದ್ದು. ಇನ್ನು ಇನ್ಸ್ಟಾಲ್ಡ್ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿಯಲ್ಲಿ ಭಾರತ ಜಗತ್ತಿನಲ್ಲೇ 4ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಮತ್ತು ನಾನ್ ಫಾಸಿಲ್ ಎನರ್ಜಿಗೆ ನೋಡಿದಾಗ 25% ಕಳೆದ 7 ವರ್ಷಗಳಲ್ಲಿ ನಾನ್ ಫಾಸಿಲ್ ಎನರ್ಜಿ ಸೋರ್ಸಸ್ಗಳನ್ನು ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಿನ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥದ್ದು. ಕೊಯಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಇನಿಷಿಯೇಟಿವ್ಸ್ಗಳನ್ನು ತಗೊಂಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಭಾರತ ಹಲವಾರು ಹೆಜ್ಜೆಗಳನ್ನು ಕ್ಲೈಮೇಟ್ ಚೇಂಜನ್ನು ಟ್ಯಾಕಲ್ ಮಾಡೋದಕ್ಕೆ ಅಂತ ಹೇಳಿ ಮುಂದೆ ಇಟ್ಟಿರ್ತಕ್ಕಂಥದ್ದು. ಕಡೆಯ ಆರ್ಟಿಕಲ್, ಗೋವಾ ನೆವರ್ ಫರ್ಗಾಟ್ ಇಟ್ಸ್ ಇಂಡಿಯನ್ನೆಸ್ ಅಂತ ಹೇಳಿ ಭಾರತದ ಪ್ರಧಾನಮಂತ್ರಿ ಮೋದಿಯವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ಕನ್ಸಾಲಿಡೇಷನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಡಿಸೆಂಬರ್ 19ರಂದು 60ನೇ ಗೋವಾ ಲಿಬ್ರೇಷನ್ ಡೇ ಅನ್ನು ಸೆಲೆಬ್ರೇಟ್ ಮಾಡಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಆರ್ಟಿಕಲನ್ನು ನಾವು ಒಂದಷ್ಟು ವಿಸ್ತೃತವಾಗಿ ತಿಳ್ಕೊಳ್ಳೋಣ. ಈ ಒಂದು ಇವೆಂಟ್ ಯಾತಕ್ಕೆ ಸಿಗ್ನಿಫಿಕೆಂಟ್ ಅಂತ ಅಂದಾಗ, ಬ್ರಿಟಿಷ್ ರೂಲ್ನಿಂದ 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರೂ ಕೂಡ ಇವತ್ತಿನ ಭಾರತದ ಅಡಿಯಲ್ಲಿನ ಕೆಲವು ಭಾಗಗಳನ್ನು ನಾವಿನ್ನೂ ಆಗ ಆಕ್ಯುಪೈ ಮಾಡ್ಕೊಂಡಿರಲಿಲ್ಲ. ಆದರೆ ಭಾರತಕ್ಕೆ ಎಲ್ಲರಿಂದಲೂ ಕೂಡ ಮುಂಚೆ ಬಂದು ಭಾರತವನ್ನು ಕಲೋನೈಸ್ ಮಾಡಿದಂಥ ಪೋರ್ಚುಗೀಸರು, ಅಂದರೆ 1510ರಲ್ಲಿ ಗೋವಾವನ್ನು ಇನ್ವೇಡ್ ಮಾಡಿದಂಥ ಪೋರ್ಚುಗೀಸರು ಭಾರತಕ್ಕೆ ಮೊದಲಿಗರಾಗಿ ಬಂದರೂ ಕೂಡ ಭಾರತವನ್ನು ಬಿಟ್ಟು ಹೋದಂಥವರು ಕೂಡ ಅವರೇ ಕಡೆಯವರಾಗಿರ್ತಾರೆ. ಹಾಗಾಗಿ ಗೋವಾವನ್ನು ಪೋರ್ಚುಗೀಸರಿಂದ ಭಾರತದವರು ಪಡ್ಕೊಳ್ಬೇಕು ಅಂದಾಗ ಒಂದು ಆಪರೇಷನ್ ಅನ್ನೇ ಮಾಡಬೇಕಾಗಿ ಬರುತ್ತೆ. ಆಪರೇಷನ್ ವಿಜಯ್ ಗೋವಾವನ್ನು
ಪೋರ್ಚುಗೀಸರಿಂದ ಮುಕ್ತಿಗೊಳಿಸಿ ಭಾರತದ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಮಾಡಿದಂಥ ಒಂದು ಇಂಪಾರ್ಟೆಂಟ್ ಆಪರೇಷನ್ ಆಗುತ್ತೆ. 1961ರ ಡಿಸೆಂಬರ್ 17ರಂದು ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರು ಈ ಒಂದು ಇನ್ವೇಷನ್ ಅನ್ನು ಮಾಡೋದಕ್ಕೆ ಆರ್ಡರ್ ಮಾಡ್ತಾರೆ. 30,000 ಭಾರತದ ಸೈನಿಕರು ಸೇರಿ ಇಲ್ ಪ್ರಿಪೇರ್ಡ್ ಆಗಿದ್ದಂಥ ಪೋರ್ಚುಗೀಸರ ಆರ್ಮಿಯ ಮೇಲೆ ಫೈಟ್ ಮಾಡಿ ಪೋರ್ಚುಗೀಸರ ವಶದಲ್ಲಿದ್ದಂಥ ಗೋವಾವನ್ನ ಭಾರತದ ತೆಕ್ಕೆಗೆ ತಗೊಳ್ತಾರೆ. ಪೋರ್ಚುಗೀಸರ ಕಂಟ್ರೋಲ್ನಲ್ಲೇ ಇದ್ದಂಥ ಡ್ಯೂ ಅಂಡ್ ಡೆಮನ್ ಕೂಡ ಭಾರತದ ಭಾಗಗಳಾಗುತ್ತೆ. ಡಿಸೆಂಬರ್ 18ರಂದು ಪೋರ್ಚುಗೀಸ್ ಗವರ್ನರ್ ಆಗಿ ಆ ಜಾಗದಲ್ಲಿದ್ದಂಥ ಗವರ್ನರ್ ಜನರಲ್ ವಾಸೆಲೋ ಡಾ ಸಿಲ್ವಾ ಅವರು ಯೂನಿಯನ್ ಟೆರಿಟರಿ ಆಫ್ ಗೋವಾ, ಡೆಮನ್ ಅಂಡ್ ಡ್ಯೂವಿನ ಕಂಟ್ರೋಲ್ ಅನ್ನ ಗಿವ್ ಅಪ್ ಮಾಡ್ತಾರೆ. ಹಾಗೇನೆ ಯೂನಿಯನ್ ಟೆರಿಟರಿ ಆಗಿದ್ದಂಥ ಗೋವಾ ಯಾವಾಗ ಸ್ಟೇಟ್ಹುಡ್ ಅನ್ನು ಪಡ್ಕೊಳ್ತು, ಯಾವ ರೀತಿಯಾಗಿ ಸ್ಟೇಟ್ಹುಡ್ ಬಂತು ಅನ್ನುವಂಥದ್ದನ್ನು ನೋಡೋದ್ರ ಜೊತೆಗೆ ಗೋವಾ ಒಪಿನಿಯನ್ ಪೋಲ್ ಅನ್ನು ಕೂಡ ಅದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಇದೊಂದು ರೆಫರೆಂಡಮ್ ಆಗಿದೆ. ಇದು 1967ರಲ್ಲಿ ಜನವರಿ 16ರಂದು ಜರುಗಿದಂಥದ್ದು. ಗೋವಾದ ಫ್ಯೂಚರ್ ಅಂದ್ರೆ ಅದರ ಭವಿಷ್ಯ, ಮುಂದಿನ ದಿನಗಳಲ್ಲಿ ಅದೊಂದು ರಾಜ್ಯ ಆಗ್ಬೇಕಾ ಅಥವಾ ಯೂನಿಯನ್ ಟೆರಿಟರಿ ಆಗ್ಬೇಕಾ ಅಥವಾ ಮಹಾರಾಷ್ಟ್ರದಂಥ ಒಂದು ರಾಜ್ಯದೊಟ್ಟಿಗೆ ಮರ್ಜ್ ಆಗ್ಬೋದ್ರ ಬಗ್ಗೆ ನಿರ್ಧಾರ ಮಾಡಿದಂಥ ಒಂದು ಇಂಪಾರ್ಟೆಂಟ್ ಆದಂಥ ಒಪಿನಿಯನ್ ಪೋಲ್ ಆಗಿತ್ತು. ಇದು ಬೇಸಿಕಲಿ ಒಂದು ರೆಫರೆಂಡಮ್ ಆಗಿದೆ. ಸ್ವಾತಂತ್ರ್ಯ ಭಾರತದಲ್ಲಿ ಮಾಡಿರ್ತಕ್ಕಂಥ ಒಂದೇ ರೆಫರೆಂಡಮ್ ಅಂತ ಅಂದ್ರೆ ಗೋವಾ ಒಪಿನಿಯನ್ ಪೋಲ್ ಅಂತ ಹೇಳಿ ನಾವು ಗುರುತಿಸ್ಬೋದಾಗತ್ತೆ. 1967ರಲ್ಲಿ ಜರುಗಿದಂಥದ್ದು. ಇದರ ವಿರುದ್ಧವಾಗಿ ಅಲ್ಲಿನ ಜನ ವೋಟ್ ಮಾಡದಂಥ ಹಿನ್ನೆಲೆಯಲ್ಲಿ ಗೋವಾವನ್ನ ಮಹಾರಾಷ್ಟ್ರದೊಟ್ಟಿಗೆ ಮರ್ಜ್ ಮಾಡಿ ಒಂದು ರಾಜ್ಯ ಅಂತ ಹೇಳಿ ಮಾಡಲಿಲ್ಲ. ಮಹಾರಾಷ್ಟ್ರದ ಬದಲಾಗಿ ಸಪರೇಟ್ ಆಗಿ ಇದೊಂದು ಯೂನಿಯನ್ ಟೆರಿಟರಿ ಆಗಿ ಕಂಟಿನ್ಯೂ ಆಗಿತ್ತು. ಆದರೆ ನಂತರದ ದಿನಗಳಲ್ಲಿ 1987ರಲ್ಲಿ ಗೋವಾ ಭಾರತದ ಅಡಿಯಲ್ಲಿ ಒಂದು ಫುಲ್ ಫ್ಲೆಡ್ಜ್ಡ್ ಸ್ಟೇಟ್ ಆಗಿ ಎಸ್ಟಾಬ್ಲಿಷ್ ಆಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿನ ಯೂನಿಯನ್ ಟೆರಿಟರೀಸ್ಗಳ ಪೈಕಿ ಲೆಜಿಸ್ಲೇಚರ್ ಅನ್ನು ಹೊಂದಿರತಕ್ಕಂಥ ಯೂನಿಯನ್ ಟೆರಿಟರೀಸ್ಗಳು ಯಾವುವು ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಈ ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ತಪ್ಪದೇ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ತಿಳಿಸಿ. ಧನ್ಯವಾದ.